ಹಿಮದ ಹೃದಯದಲ್ಲಿ ಅರಳಿದ ಹೂವು ಮುಂದುವರಿದ ಭಾಗ 42. ವಿಕ್ರಮ್ ಮಾತು ಕೇಳಿದ ಇಶಿಕಾ ನಡುಗುವ ಹೆಜ್ಜೆಗಳಿಂದ ನಿಧಾನವಾಗಿ ರುದ್ರನ ಪಕ್ಕದಲ್ಲಿ ಮಲಗಿಕೊಂಡಳು. ಔಷಧಿಯ ಪ್ರಭಾವದಿಂದ ರುದ್ರ ಗಾಢ ನಿದ್ರೆಯಲ್ಲಿದ್ದನು. ಕೆಲವೇ ಕ್ಷಣಗಳಲ್ಲಿ ಔಷಧಿಯ ಪ್ರಭಾವ ಕಡಿಮೆಯಾಗುತ್ತಿದ್ದಂತೆ ರುದ್ರ ನಿಧಾನವಾಗಿ ಕಣ್ಣು ತೆರೆದನು. ಅವನು ಎಚ್ಚರಗೊಳ್ಳುತ್ತಿರುವುದನ್ನು ಗಮನಿಸಿದ ಇಶಿಕಾ ವಿಕ್ರಮ್ ಹೇಳಿಕೊಟ್ಟಿದ್ದ ನಾಟಕವನ್ನು ಆರಂಭಿಸಿದಳು. ಅವಳು ಜೋರಾಗಿ ಅಳತೊಡಗಿದಳು. ನೀವು ಹೀಗೆ ಮಾಡಬಾರ್ದಿತ್ತು. ನನ್ನ ಜೀವನ ಹಾಳಾಯಿತು. ನಾನು ನಿಮಗೆ ಏನು ದ್ರೋಹ ಮಾಡಿದ್ದೆ? ಯಾಕೆ ನನ್ನ ಜೊತೆ ಹೀಗೆ ಮಾಡಿದ್ರಿ ಎಂದು ಕಣ್ಣೀರಿನ ಮಧ್ಯೆ ಹೇಳುತ್ತಾ ದೊಡ್ಡ ಅನ್ಯಾಯಕ್ಕೆ ಒಳಗಾದವಳಂತೆ ಅಭಿನಯಿಸಲು ಶುರು ಮಾಡಿದಳು. ಅವಳ ಮಾತು ಕೇಳಿದ ರುದ್ರ ಬೆಚ್ಚಿ ಬಿದ್ದನು. ಯಾರು ನೀವು? ಎಲ್ಲಿ ಹಾಕಿದ್ದೀರಾ ಎಂದು ಶಾಕ್ನಿಂದ ಕೇಳಿದನು. ಇದನ್ನು ಕೇಳಿದ ಇಶಿಕಾ ಇನ್ನಷ್ಟು ಜೋರಾಗಿ ಅಳತೊಡಗಿದಳು. ಮಾಡಬೇಕದನ್ನೆಲ್ಲ ಮಾಡಿ ಈಗ ನಾನು ಯಾರು ಅಂತ ಕೇಳ್ತಾ ಇದ್ದೀರಾ? ಇದು ನಾನು ಬುಕ್ ಮಾಡಿದ ರೂಮ್. ನೀವು ಇಲ್ಲಿಗೆ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಿಗೆ ಏನೂ ಗೊತ್ತಿಲ್ಲದಂತೆ ನಟಿಸ್ತಾ ಇದ್ದೀರಾ? ಅಷ್ಟರಲ್ಲಿ ಬಾಗಿಲು ತೆರೆದು ವಿಕ್ರಮ್ ಒಳಗೆ ಬಂದನು. ಸರ್, ನೀವು ಇಲ್ಲಿ ಹಾಕಿದ್ದೀರಾ? ನಿಮಗೆ ಬೇರೆ ರೂಮ್ ಬುಕ್ ಆಗಿತ್ತಲ್ವಾ? ರುದ್ರ ಗಾಬರಿಯಿಂದ ಅವನತ್ತ ನೋಡಿದನು. ಏನು ಹೇಳ್ತಾ ಇದ್ದೆ ವಿಕ್ರಮ್? ನೀನೇ ಈ ರೂಮ್ ನಂಬರ್ ಹೇಳಿದ್ದೆ. ವಿಕ್ರಮ್ ಕೂಡಲೇ ನಾಟಕ ಮುಂದುವರಿಸಿದನು. ಇಲ್ಲ ಸರ್, ನಾನು ಬೇರೆ ರೂಮ್ ಹೇಳಿದ್ದೆ. ಬೇಕಾದರೆ ರಿಸೆಪ್ಷನ್ ಅಷ್ಟನ್ನು ಕೇಳಿ. ಒಂದೇ ಕ್ಷಣದಲ್ಲಿ ರುದ್ರನಿಗೆ ತಲೆ ಸುತ್ತಿದಂತಾಯಿತು. ಏನು ನಡೆಯುತ್ತಿದೆ, ಯಾವುದು ಸತ್ಯ ಯಾವುದು ಸುಳ್ಳು ಅವನಿಗೆ ಏನೂ ಅರ್ಥವಾಗಲಿಲ್ಲ. ವಿಕ್ರಮ್ ಮತ್ತೆ ಇಶಿಕಾಳತ್ತ ನೋಡಿ ನಂತರ ರುದ್ರನತ್ತ ತಿರುಗಿ, ಸರ್, ಇವರು ಯಾರು? ಯಾಕೆ ಇಷ್ಟು ಅಳ್ತಾ ಇದ್ದಾರೆ ಎಂದು ಏನು ಗೊತ್ತಿಲ್ಲದವನಂತೆ ಕೇಳಿದನು. ನನ್ಗೊತ್ತಿಲ್ಲ ಎಂದು ರುದ್ರ ಗೊಂದಲದಿಂದ ಹೇಳಿದನು. ಅದನ್ನೇ ಅವಕಾಶ ಮಾಡಿಕೊಂಡ ಇಶಿಕಾ ಮತ್ತೆ ಅಳುತ್ತಾ, ಇವ್ರು ನನ್ನ ರೂಮ್ಗೆ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಈಗ ನನಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ವಿಕ್ರಮ್ ಆಶ್ಚರ್ಯವಾದವನಂತೆ ನಟಿಸಿದನು. ಏನು? ನಮ್ಮ ಸರ್ ಅಂತವರಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಇಶಿಕಾ ಅಳುತ್ತಲೇ, ನನ್ನ ಪರಿಸ್ಥಿತಿ ನೋಡಿದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ವಿಕ್ರಮ್ ನಿಧಾನವಾಗಿ ರುದ್ರನ ಹತ್ತಿರ ಬಂದು ಧ್ವನಿ ತಗ್ಗಿಸಿ ಹೇಳಿದನು. ಸರ್, ಇವ್ರನ್ನ ನೋಡಿದ್ರೆ ಅವರು ಹೇಳ್ತಾ ಇರೋದನ್ನೆಲ್ಲ ಎಲ್ಲರೂ ನಿಜ ಅಂತಲೇ ನಂಬ್ತಾರೆ. ಈ ವಿಷಯ ಹೊರಗೆ ಹೋದ್ರೆ ನಿಮ್ಮ ಹೆಸರು, ನಿಮ್ಮ ಕಂಪನಿಯ ಗೌರವ ಎಲ್ಲವೂ ಹಾಳಾಗ್ಬೋದು. ಕಂಪನಿಯ ಶೇರ್ಗಳ ಮೇಲೂ ಪರಿಣಾಮ ಬೀಳ್ಬೋದು. ನೀವು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯವು ಕುಸಿದು ಬೀಳ್ಬೋದು. ಒಮ್ಮೆ ಯೋಚನೆ ಮಾಡಿ ಸರ್. ಬಹುಶಃ ನಿಮಗೆ ಗೊತ್ತಿಲ್ಲದಾಗಿರ್ಬೋದು. ವಿಷಯವನ್ನು ಎಲ್ಲಿಗೆ ನಿಲ್ಲಿಸಿ, ಕಾಂಪ್ರಮೈಸ್ ಆಗಿ. ಅವನ ಮಾತು ಕೇಳುತ್ತಲೇ ರುದ್ರನ ಕಣ್ಣುಗಳಲ್ಲಿ ಕೋಪ ಮಿನುಗಿತು. ನಾನು ಮಾಡದ ತಪ್ಪನ್ನು ಮಾಡಿದ್ದೀನಂದು ಯಾಕೆ ಒಪ್ಕೊಳ್ಳಿ? ವಿಕ್ರಮ್ ಕುತಂತ್ರದ ನಗೆಯನ್ನು ಮನಸ್ಸಿನಲ್ಲೇ ಮರೆಮಾಚಿಕೊಂಡು, ಸರ್, ಈಗ ಪರಿಸ್ಥಿತಿ ನಿಮ್ಮ ವಿರುದ್ಧ ಇದೆ. ಇಲ್ಲಿ ಯಾರೇ ಬಂದರೂ ತಪ್ಪು ನಿಮ್ಮದೇ ಅಂತ ನಂಬ್ತಾರೆ. ನನ್ನ ಮಾತು ಕೇಳಿ ಸರ್. ಕಾಂಪ್ರಮೈಸ್ ಆಗುವುದು ಈಗ ಒಳ್ಳೆಯದು ಎಂದನು. ಆ ಕ್ಷಣದಲ್ಲಿ ರುದ್ರನ ವಿರುದ್ಧ ಹಣೆದಿದ್ದ ಕುತಂತ್ರದ ಬಲೆ ಇನ್ನಷ್ಟು ಬಿಗಿಯಾಗತೊಡಗಿತು. ವಿಕ್ರಮ್ ಮಾತು ಕೇಳಿ ರುದ್ರ ಕೋಪಗೊಂಡನು. ರುದ್ರನ ಕೋಪಭರಿತ ಅವತಾರವನ್ನು ನೋಡಿ ವಿಕ್ರಮ್ ಒಂದು ಕ್ಷಣ ಬೆಚ್ಚಿ ಬಿದ್ದನು. ಆದರೆ ಕೂಡಲೇ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಇಶಿಕಾಳ ಕಡೆಗೆ ಕಣ್ಸನ್ನೆ ಮಾಡಿದನು. ಅದರ ಅರ್ಥ ಮಾಡಿಕೊಂಡ ಇಶಿಕಾ ಮತ್ತೆ ತನ್ನ ನಾಟಕವನ್ನು ಆರಂಭಿಸಿದಳು. ಇಲ್ಲ, ನಾನು ಸುಮ್ಮನೆ ಇರಲ್ಲ. ಹೊರಗೆ ಹೋಗಿ ಎಲ್ಲರನ್ನು ಕರಿತೀನಿ. ನೀವು ಮಾಡಿದ ಕೆಲಸವನ್ನು ಎಲ್ಲರ ಮುಂದೆ ಹೇಳ್ತೀನಿ. ನಿಮ್ಮ ನಿಜವಾದ ಮುಖವನ್ನು ಬಯಲು ಮಾಡ್ತೀನಿ ಎಂದು ಜೋರಾಗಿ ಹೇಳುತ್ತಾ ಅಲ್ಲಿಂದ ಹೊರಗೆ ಹೋಗಲು ಮುಂದಾದಳು. ಅಷ್ಟರಲ್ಲಿ ವಿಕ್ರಮ್ ಅವಳ ಮುಂದೆ ನಿಂತು ದಾರಿ ತಡೆದನು. ಮೇಡಮ್, ಪ್ಲೀಸ್ ನನ್ನ ಮಾತು ಕೇಳಿ. ಇಷ್ಟು ದೊಡ್ಡ ವಿಷಯನ ಹೊರಗೆ ತೆಗೆದುಕೊಂಡು ಹೋಗಬೇಡಿ. ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ನಾನು ಸರ್ ಹತ್ರ ಮಾತಾಡ್ತೀನಿ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದಿರಿ ಎಂದು ಅವಳನ್ನು ಸಮಾಧಾನ ಪಡಿಸುವಂತೆ ನಾಟಕ ಮಾಡಿದನು. ನಂತರ ಅವನು ರುದ್ರನ ಹತ್ತಿರ ಬಂದು ನಿಧಾನವಾಗಿ ಹೇಳಿದನು. ಸರ್, ಪ್ಲೀಸ್ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಕಾಂಪ್ರಮೈಸ್ ಆಗದೆ ಇದ್ದರೆ ತೊಂದರೆ ನಿಮಗೇನೆ ಆಗೋದು. ನಿಮ್ಮ ಹೆಸರಿಗೆ, ನಿಮ್ಮ ಗೌರವಕ್ಕೆ, ನಿಮ್ಮ ಕಂಪನಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಒಂದು ಕ್ಷಣ ನಿಂತು ಮತ್ತೆ ಹೇಳಿದನು. ನಿಮಗೋಸ್ಕರ ಅಲ್ಲದಿದ್ದರೆ ನಿಮ್ಮ ಮನೆಯವರಿಗೋಸ್ಕರ, ನಿಮ್ಮ ಕುಟುಂಬದ ಗೌರವಕ್ಕೋಸ್ಕರ ದಯವಿಟ್ಟು ಕಾಂಪ್ರಮೈಸ್ ಆಗಿ ಸರ್. ವಿಕ್ರಮ್ನ ಪ್ರತಿಯೊಂದು ಮಾತಿನಲ್ಲೂ ಕುತಂತ್ರ ಅಡಗಿತ್ತು.
ಆದರೆ ಆ ಕ್ಷಣದಲ್ಲಿ ಸತ್ಯವೇನು ಸುಳ್ಳೇನು ಎಂಬ ಗೊಂದಲದ ಮಧ್ಯೆ ನಿಂತಿದ್ದ ರುದ್ರನ ಜೀವನ ಕ್ಷಣ ಕ್ಷಣಕ್ಕೂ ಮತ್ತಷ್ಟು ಸಂಕೀರ್ಣವಾಗುತ್ತಿತ್ತು. ವಿಕ್ರಮ್ನ ಮಾತುಗಳು ರುದ್ರನ ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸತೊಡಗಿದವು. ನಿಮ್ಮ ಮನೆಯವರಿಗೋಸ್ಕರ, ಕುಟುಂಬದ ಗೌರವಕ್ಕೋಸ್ಕರ. ಆ ಪದಗಳು ಅವನ ಮನಸ್ಸನ್ನು ತಲ್ಲಣಗೊಳಿಸಿದವು. ರುದ್ರನ ತಲೆ ಸುತ್ತತೊಡಗಿತು. ನಾನು ಮಾಡಿದ ತಪ್ಪಿಗೆ ಯಾಕೆ ಶಿಕ್ಷೆ ಅನುಭವಿಸಬೇಕು ಎಂದು ಮನಸ್ಸು ಹೇಳುತ್ತಿತ್ತು. ಆದರೆ ಈ ವಿಷಯ ಹೊರಗೆ ಹೋದರೆ ನನ್ನ ಕುಟುಂಬ, ನನ್ನ ಕಂಪ್ನಿ, ನನ್ನ ವರ್ಷಗಳ ಪರಿಶ್ರಮ ಎಲ್ಲವೂ ನಾಶವಾಗ್ಬೋದು ಎಂಬ ಮತ್ತೊಂದು ಯೋಚನೆ ಅವನನ್ನು ಕಾಡತೊಡಗಿತು. ಏನು ಮಾಡಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ. ಕೊನೆಗೆ ತನ್ನ ಮರ್ಯಾದೆ ಮತ್ತು ಕುಟುಂಬದ ಗೌರವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಮನಸ್ಸಿಲ್ಲದ ಮನಸ್ಸಿನಿಂದ ಕಾಂಪ್ರಮೈಸ್ ಆಗಲು ಸಿದ್ಧನಾದನು. ಭಾರವಾದ ಧ್ವನಿಯಲ್ಲಿ ಅವನು ಕೇಳಿದನು, ಏನ್ ಮಾಡ್ಬೇಕೀಗ ನಾನು? ಇಶಿಕಾ ಕಣ್ಣೀರನ್ನು ಒರೆಸಿಕೊಂಡು ಅವನತ್ತ ನೋಡಿದಳು. ನನ್ನನ್ನು ಮದುವೆ ಆಗಬೇಕು. ಆ ಮಾತು ಕೇಳಿದ ಕ್ಷಣವೇ ರುದ್ರನ ಮುಖ ಕಠೋರವಾಯಿತು. ನೋವು ಎಂದು ಅವನು ಗಟ್ಟಿಯಾಗಿ ಹೇಳಿದನು. ಇಶಿಕಾ ಮತ್ತೆ ನಾಟಕ ಮುಂದುವರಿಸಿದಳು. ಇನ್ನೇನ್ ಮಾಡ್ತೀರಾ? ನನ್ನ ಮೇಲೆ ಅತ್ಯಾಚಾರ ಮಾಡಿ ಈಗ ಸುಮ್ಮನೆ ಹೋಗ್ತೀರಾ? ರುದ್ರ ಕೋಪವನ್ನು ನಿಯಂತ್ರಿಸಿಕೊಂಡು ಹೇಳಿದನು. ಎಷ್ಟು ದುಡ್ಡು ಬೇಕು ಹೇಳಿ ಕೊಡ್ತೀನಿ, ಆದರೆ ಮದುವೆ ಅಸಾಧ್ಯದ ಮಾತು. ಅದನ್ನು ಕೇಳಿದ ಇಶಿಕಾ ಜೋರಾಗಿ ತಲೆಯಾಡಿಸಿದಳು. ನಿಮ್ಮ ದುಡ್ಡು ನನಗೆ ಬೇಡ. ನೀವು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ಮೇಲೆ ನನ್ನನ್ನು ಯಾರು ಮದುವೆ ಆಗ್ತಾರೆ? ನನಗೆ ನ್ಯಾಯ ಬೇಕು. ನೀವು ನನ್ನನ್ನು ಮದುವೆ ಆಗಬೇಕು. ಅವಳು ಒಂದು ಹೆಜ್ಜೆ ಮುಂದೆ ಬಂದು ಗಟ್ಟಿಯಾಗಿ ಹೇಳಿದಳು. ಇಲ್ಲಾಂದ್ರೆ ಈಗಲೇ ಹೊರಗೆ ಹೋಗಿ ಎಲ್ಲರನ್ನು ಕರಿತೀನಿ. ಏನಾಯ್ತು ಅನ್ನೋದನ್ನೆಲ್ಲ ಎಲ್ಲರ ಮುಂದೆ ಹೇಳ್ತೀನಿ. ಆ ಕ್ಷಣದಲ್ಲಿ ಒಂದೆಡೆ ಸತ್ಯಕ್ಕಾಗಿ ಹೋರಾಡುತ್ತಿದ್ದ ರುದ್ರ, ಮತ್ತೊಂದೆಡೆ ಸುಳ್ಳಿನ ಬಲೆಯಲ್ಲಿ ಹೆಣೆದಿದ್ದ ವಿಕ್ರಮ್ ಮತ್ತು ಇಶಿಕಾ. ಆ ನಿರ್ಧಾರ ಅವನ ಇಡೀ ಜೀವನವನ್ನೇ ಬದಲಾಯಿಸುವ ಕ್ಷಣವಾಗಿ ಮಾರ್ಪಡುತ್ತಿತ್ತು. ತನ್ನ ಮರ್ಯಾದೆ ಹಾಗೂ ಕುಟುಂಬದ ಗೌರವಕ್ಕಾಗಿ ಮನಸ್ಸಿಲ್ಲದ ಮನಸ್ಸಿನಿಂದ ರುದ್ರ ಇಶಿಕಾಳನ್ನು ಮದುವೆಯಾಗಲು ಒಪ್ಪಿಕೊಂಡನು. ಆ ಮಾತು ಕೇಳಿದ ಕ್ಷಣವೇ ವಿಕ್ರಮ್ ಒಳಗೊಳಗೆ ಖುಷಿಯಿಂದ ನಕ್ಕನು. ಪ್ಲಾನ್ ಸಕ್ಸಸ್ ಆಯಿತು ಎಂದು ಮನಸ್ಸಿನಲ್ಲೇ ಸಂಭ್ರಮ ಪಟ್ಟನು. ಆ ಹಳೆಯ ನೆನಪಿನಿಂದ ಹೊರಬಂದ ಇಶಿಕಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು. ವಿಕ್ರಮ್ ಮಾತು ಕೇಳಿ ನಾನು ಏನೆಲ್ಲ ಕೆಟ್ಟ ಕೆಲಸ ಮಾಡಿದ್ದೆ. ನಾನು ಮೊದಲೇ ಹೀಗಿರಲಿಲ್ಲ. ಪರಿಸ್ಥಿತಿ ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿತು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಕಣ್ಣೀರನ್ನು ಒರೆಸಿಕೊಂಡಳು. ಅಷ್ಟರಲ್ಲಿ ರುದ್ರ ಶಾರಂಶ್ ಜೊತೆ ಆಟ ಆಡ್ತಾ ಇದ್ದಾನೆ, ನಾನು ಹೋಗಿ ಅವ್ರ ಜೊತೆ ಇರಬೇಕು ಎಂದುಕೊಂಡು ರೂಮಿನಿಂದ ಹೊರಗೆ ಬಂದಳು. ಆದರೆ ಹಾಲ್ನಲ್ಲಿ ಕಂಡ ದೃಶ್ಯ ಅವಳ ಮನಸ್ಸನ್ನು ಮತ್ತೊಮ್ಮೆ ಕುದಿಯುವಂತೆ ಮಾಡಿತು. ರುದ್ರ, ಮೀರಾ, ಸಾರಾಂಶ್ ಮತ್ತು ವಿಹಾನ್ ನಾಲ್ವರು ಒಟ್ಟಿಗೆ ಕುಳಿತು ನಗುತ್ತಾ ಸಂತೋಷವಾಗಿ ಮಾತನಾಡುತ್ತಿದ್ದರು. ಆ ಕ್ಷಣವನ್ನು ನೋಡಿದ ಇಶಿಕಾಳ ಮುಖ ಕೋಪದಿಂದ ಕೆಂಪಾಯಿತು. ಒಂದು ಮಾತನ್ನು ಆಡದೆ ಮತ್ತೆ ತನ್ನ ರೂಮ್ಗೆ ಹಿಂತಿರುಗಿದಳು. ಬಾಗಿಲು ಮುಚ್ಚಿದ ತಕ್ಷಣ ಅವಳ ಕೋಪ ಸಿಡಿಯತೊಡಗಿತು. ಇಲ್ಲ, ರುದ್ರ ನನ್ನ ಕೈ ತಪ್ಪಿ ಹೋಗಬಾರ್ದು. ನನಗೆ ಯಾರೂ ಇಲ್ಲ, ನಾನೊಬ್ಳ ಅನಾಥೆ. ರುದ್ರ ಕೂಡ ಮೀರಾಳ ಜೊತೆ ಹೋದ್ರೆ ನನಗೆ ಬದುಕಿನಲ್ಲಿ ಯಾರೂ ಉಳಿಯಲ್ಲ. ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡಳು. ಇನ್ಮುಂದೆ ನಾನು ಬದಲಾಗ್ತೀನಿ. ರುದ್ರನ ಜೊತೆ ಪ್ರಾಮಾಣಿಕವಾಗಿ ಬದುಕ್ತೀನಿ. ಆದರೆ ಮೀರಾ ಮಾತ್ರ ಅವನ ಜೀವನದಿಂದ ದೂರ ಹೋಗಬೇಕು. ಈ ಮನೆಯಲ್ಲಿ ಮೀರಾ ಇರಬಾರ್ದು. ಅವಳ ಕಣ್ಣುಗಳಲ್ಲಿ ಮತ್ತೆ ಹಠ ಮೂಡಿತು. ಇನ್ಮುಂದೆ ರುದ್ರನ ಮನಸ್ಸು ಗೆಲ್ಲುವುದೇ ನನ್ನ ಗುರಿ. ಹೇಗಾದ್ರೂ ಮಾಡಿ ಅವನ ಪ್ರೀತಿಯನ್ನು ನಾನು ಗೆದ್ದೇ ಗೆಲ್ತೀನಿ. ಸ್ವಲ್ಪ ಹೊತ್ತು ಯೋಚಿಸಿ ಅವಳು ನಿಧಾನವಾಗಿ ಹೇಳಿಕೊಂಡಳು. ಈಗ ನನ್ನ ಶತ್ರುಗಳು ರೆಡ್ಡಿ, ವಿಕ್ರಮ್ ಮತ್ತು ಮೀರಾ. ಒಂದೇ ಕಲ್ಲಿನಲ್ಲಿ 3 ಹಕ್ಕಿ ಹೊಡಿಬೇಕು. ಈ ಮೂವರನ್ನು ನನ್ನ ಜೀವನದಿಂದ ದೂರ ಮಾಡಬೇಕು. ಆಗ ಮಾತ್ರ ನಾನು ಸಾರಾಂಶ್ ಮತ್ತು ರುದ್ರ ಒಂದು ಕುಟುಂಬವಾಗಿ ನೆಮ್ಮದಿಯಾಗಿ ಬದುಕಬಹುದು. ಅವಳ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಇಷ್ಟು ದಿನ ವಿಕ್ರಮ್ ನನ್ನನ್ನು ಬಳಸ್ಕೊಂಡು ತನ್ನ ಕೆಲಸ ಮಾಡಿಕೊಂಡ. ಇನ್ಮುಂದೆ ನಾನು ಅವನನ್ನು ಬಳಸ್ಕೊಂಡು ನನ್ನ ಗುರಿ ಸಾಧಿಸ್ತೀನಿ. ಆ ಕ್ಷಣದಿಂದ ಇಶಿಕಾಳ ಆಟವೇ ಬದಲಾಗಿತ್ತು. ಈಗ ಅವಳು ಪ್ರೀತಿಗಿಂತ ಪ್ರತಿಕಾರವನ್ನೇ ತನ್ನ ಅಸ್ತ್ರವಾಗಿಸಿಕೊಂಡಿದ್ದಳು. ದಿನಗಳು ಉರುಳುತ್ತಲೇ ಇದ್ದವು. ಇಶಿಕಾ ದಿನದಿಂದ ದಿನಕ್ಕೆ ರುದ್ರನಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದಳು. ಆದರೆ ರುದ್ರ ಮಾತ್ರ ಅವಳಿಗೆ ಯಾವುದೇ ರೀತಿಯ ಪ್ರಾಮುಖ್ಯತೆ ಕೊಡುತ್ತಿರಲಿಲ್ಲ. ಅವನ ಮನಸ್ಸು ಇನ್ನೂ ಮೀರಾಳ ಸುತ್ತಲೇ ತಿರುಗುತ್ತಿತ್ತು. ಒಂದು ದಿನ ರುದ್ರ ಪ್ರಮುಖ ಕ್ಲೈಂಟ್ ಮೀಟಿಂಗ್ಗೆ ಹೋಗಿದ್ದನು.
ಕುಡಿಯುವುದನ್ನು ಬಿಟ್ಟಿದ್ದ ಅವನು ಕ್ಲೈಂಟ್ ಒತ್ತಾಯಕ್ಕೆ ಮಣಿದು ಸ್ವಲ್ಪ ಕುಡಿಯಬೇಕಾಯಿತು. ಮೀಟಿಂಗ್ ಮುಗಿದ ನಂತರ ಅವನ ಸ್ಥಿತಿಯನ್ನು ಗಮನಿಸಿದ ತಿಲಕ್ ರುದ್ರನನ್ನು ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಬಂದುಬಿಟ್ಟನು. ಸರ್ ಜಾಗ್ರತೆ ಎಂದು ಹೇಳಿ ಅಲ್ಲಿಂದ ಹೊರಟನು. ಜಾಸ್ತಿ ಕುಡಿದಿದ್ದರಿಂದ ರುದ್ರನಿಗೆ ಸರಿಯಾಗಿ ನಿಲ್ಲುವುದಕ್ಕೂ ಕಷ್ಟವಾಗುತ್ತಿತ್ತು. ತೂರಾಡುತ್ತಾ ಅವನು ನೇರವಾಗಿ ಮೀರಾಳ ರೂಮಿನ ಕಡೆ ನಡೆಯಲು ಪ್ರಯತ್ನಿಸಿದನು. ಆದರೆ 2 ಹೆಜ್ಜೆ ಹಾಕುವಷ್ಟರಲ್ಲಿ ತಲೆ ಸುತ್ತಿ ಹಾಲ್ನಲ್ಲಿದ್ದ ಸೋಫಾದ ಮೇಲೆಯೇ ಕುಸಿದು ಮಲಗಿಬಿಟ್ಟನು. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಬಂದ ಇಶಿಕಾ ಆ ಸ್ಥಿತಿಯಲ್ಲಿ ಮಲಗಿದ್ದ ರುದ್ರನನ್ನು ನೋಡಿ ಒಂದು ಕ್ಷಣ ನಿಂತಳು. ಇವರು ಇಲ್ಲೇನು ಮಾಡ್ತಾ ಇದ್ದಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಅವನ ತೀರಾ ಹತ್ತಿರ ಬಂದಾಗ ಅವನು ಕುಡಿದಿರುವುದು ಅವಳಿಗೆ ಮನವರಿಕೆಯಾಯಿತು. ಅವಳು ನಿಧಾನವಾಗಿ ರುದ್ರನನ್ನು ಎಬ್ಬಿಸಿ ಅವನ ಕೈಯನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ಕಷ್ಟಪಟ್ಟು ಅವನನ್ನು ರೂಮಿನವರೆಗೆ ಕರೆದುಕೊಂಡು ಹೋದಳು. ಹಾಸಿಗೆ ಮೇಲೆ ಮಲಗಿಸಿದ ನಂತರ ಹಿಂತಿರುಗಲು ಹೊರಟಳು. ಅಷ್ಟರಲ್ಲಿ ರುದ್ರ ಅವಳ ಕೈ ಹಿಡಿದುಕೊಂಡನು. ಮಧ್ಯದ ಅಮಲಿನಲ್ಲಿ ಅವನಿಗೆ ಅದು ಇಶಿಕಾ ಅಲ್ಲ ಮೀರಾ ಎಂದು ಅನಿಸಿತು. ಕಣ್ಣುಗಳನ್ನು ಸಂಪೂರ್ಣ ತೆರೆಯಲು ಆಗದೆ ಅವನು ಮುಗುಳ್ನಗುತ್ತಾ ಹೇಳಿದನು, ಸಾರಿ ನನ್ನ ಮುದ್ದು ಹೆಂಡತಿ, ಕ್ಲೈಂಟ್ ಫೋರ್ಸ್ ಮಾಡಿದ್ರು ಅದಕ್ಕೆ ಕುಡಿದೆ, ಇನ್ಮೇಲೆ ಕುಡಿಯಲ್ಲ ಸಾರಿ ಎಂದು ಮಗುವಿನಂತೆ ಕ್ಷಮೆ ಕೇಳಿದನು. ಆ ಮಾತು ಕೇಳಿದ ಇಶಿಕಾ ಕ್ಷಣಕಾಲ ಮೌನವಾಗಿ ಅವನನ್ನು ನೋಡುತ್ತಾ ನಿಂತಳು. ಅವನ ತುಟಿಗಳಿಂದ ಹೊರಬಂದ ಪ್ರತಿಯೊಂದು ಪದವು ಅವನು ಮೀರಾಳನ್ನು ಎಷ್ಟು ಮನಸಾರೆ ಪ್ರೀತಿಸುತ್ತಾನೆ ಎಂಬುದನ್ನು ಮತ್ತೊಮ್ಮೆ ಅವಳಿಗೆ ನೆನಪಿಸಿತು. ಅವಳಿಗೆ ಕೋಪ ಬರತೊಡಗಿತು. ಯಾವಾಗಲೂ ಮೀರಾ ಮೀರಾ ಅಂತ ಇರ್ತಾನೆ, ನಾನು ಯಾವುದ್ರಲ್ಲಿ ಕಮ್ಮಿ ಇದ್ದೀನಿ? ಇಲ್ಲ, ಇವನು ಬಾಯಿಂದ ಮೀರಾಳ ಜಪ ನಿಲ್ಲಿಸಬೇಕು ಅಂತ ಅಂದುಕೊಂಡವಳಿಗೆ ಒಂದು ಕುತಂತ್ರ ಹೊಳೆಯಿತು. ಇದೇ ತಕ್ಕ ಸಮಯ, ನಾನು ಈಗಲೇ ನನ್ನ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಅಂದುಕೊಂಡು ರೂಮಿನ ಲೈಟ್ ಆಫ್ ಮಾಡಿದಳು. ಕೊಠಡಿ ಸಂಪೂರ್ಣ ಕತ್ತಲೆಯಿಂದ ಆವರಿಸಿತು. ನಂತರ ಅವಳು ನಿಧಾನವಾಗಿ ರುದ್ರನ ಹತ್ತಿರ ಬಂದಳು. ಅಮಲಿನಲ್ಲಿದ್ದ ರುದ್ರ ನಿಧಾನವಾಗಿ, ಮೀರಾ ಲೈಟ್ ಯಾಕೆ ಆಫ್ ಮಾಡಿದೆ? ನಿನ್ ಕತ್ಲೆ ಅಂದರೆ ಭಯ ಅಲ್ವಾ ಎಂದು ಹೇಳಿದನು. ಇಶಿಕಾ ಏನೂ ಮಾತನಾಡಲಿಲ್ಲ. ಅವನ ಹತ್ತಿರ ಕುಳಿತು ಮೀರಾಳ ಧ್ವನಿಯಲ್ಲೇ ಸುಮ್ಮನಿರಿ ಎಂದಳು. ರುದ್ರ ಅದನ್ನು ಮೀರಾಳ ಧ್ವನಿ ಎಂದೇ ನಂಬಿದನು. ಆ ಕ್ಷಣದಲ್ಲಿ ಇಶಿಕಾ ತನ್ನ ಮುಂದಿನ ಆಟವನ್ನು ಆರಂಭಿಸಲು ನಿರ್ಧರಿಸಿದಳು. ಇವತ್ತು ನಮ್ಮಿಬ್ಬರು ಮೊದಲ ರಾತ್ರಿ ಆಗಬೇಕು ಎಂದು ಮನಸ್ಸಿನಲ್ಲೇ ನಗುತ್ತಾ ಇಶಿಕಾ ನಿಧಾನವಾಗಿ ರುದ್ರನ ಶರ್ಟ್ನ ಬಟನ್ಗಳ ಕಡೆ ಕೈ ಚಾಚಿದಳು. ಅಮಲಿನಲ್ಲಿದ್ದ ರುದ್ರ ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡೇ, ಮೀರಾ ಏನ್ ಮಾಡ್ತಾ ಇದೆಯಾ ಎಂದು ಕೇಳಿದನು. ಇಶಿಕಾ ಅವನ ಧ್ವನಿಗೆ ಮೀರಾಳ ಧ್ವನಿಯಲ್ಲೇ ಉತ್ತರಿಸಿದಳು, ಕಾಣಿಸ್ತಾ ಇಲ್ವಾ, ನಿಮ್ಮ ಶರ್ಟ್ನ ಬಟನ್ ಬಿಚ್ತಾ ಇದ್ದೀನಿ, ಇವತ್ತು ನಾವಿಬ್ಬರು ಒಂದಾಗಬೇಕು. ರುದ್ರ ನಿಧಾನವಾಗಿ ತಲೆಯಾಡಿಸಿದನು. ಮೀರಾ ಇವತ್ತು ಬೇಡ, ಇವತ್ತೇ ಆಗಬೇಕು ಎಂದು ಇಶಿಕಾ ಪಟ್ಟು ಹಿಡಿದಳು. ಆ ಮಾತು ಕೇಳಿದ ರುದ್ರ ಮತ್ತೆ ಮೌನವಾದನು. ಅವನ ಮೌನವನ್ನು ಒಪ್ಪಿಗೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡ ಇಶಿಕಾಳ ಮುಖದಲ್ಲಿ ವಿಜಯದ ನಗು ಮೂಡಿತು. ರುದ್ರ, ಇವತ್ತು ನೀನು ಸಂಪೂರ್ಣವಾಗಿ ನನ್ನವನಾಗ್ತೀಯ. ಇನ್ಮೇಲೆ ನಿನ್ನ ನನ್ನಿಂದ ಯಾರೂ ಬೇರ್ಪಡಿಸಲು ಸಾಧ್ಯ ಆಗಲ್ಲ, ಆ ಮೀರಾಳ ಕೈಯಿಂದಲೂ ಸಾಧ್ಯವಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅವಳು ಕುಹಕನಾಗಿ ಬೀರಿದಳು. ಕತೆ ಮುಂದುವರಿಯಿತು. ಆ ರಾತ್ರಿ ರುದ್ರನ ಜೀವನದಲ್ಲಿ ನಡೆಯಲಿರುವ ಘಟನೆ ಅವನ ಭವಿಷ್ಯವನ್ನೇ ಬದಲಾಯಿಸುತ್ತದೆಯಾ? ಇಶಿಕಾಳ ಕುತಂತ್ರ ಯಶಸ್ವಿಯಾಗುತ್ತದೆಯಾ? ರುದ್ರನ ಬದುಕು ಮತ್ತೊಂದು ದೊಡ್ಡ ತಿರುವು ಪಡೆಯುತ್ತದೆಯಾ? ಆ ಕತ್ತಲೆಯ ರಾತ್ರಿ ಯಾರ ಬದುಕಿನಲ್ಲಿ ಯಾವ ಬಿರುಗಾಳಿ ಎದ್ದೇಳಲಿದೆ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅನ್ನೋ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.